ಭಜನೆಗಳು, ಹಾಡುಗಳು ಎಲ್ಲ ಬಹಳ ಚೆನ್ನಾಗಿ ನಡೆಸಿಕೊಡ್ತಾರೆ. ಹಾಗೂ ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಬಂದವರಿಗೆಲ್ಲ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ವಿಶ್ವಶಾಂತಿ ಹೋಮದಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷವಾಯಿತು. ಇಲ್ಲಿ ಇರುವಂತಹ ಶಿವಾರಾಧಕರು ಅವರು ಹೇಳಿದ ಹೋಮ, ಅವರು ಹೇಳಿದ ಮಂತ್ರಗಳು ಬಹಳ ಸ್ಪಷ್ಟವಾಗಿ ಚೆನ್ನಾಗಿತ್ತು. ಯಾವುದೇ ರೀತಿಯಲ್ಲಿ ನಾವು ಊರಿಂದ ಇಲ್ಲಿ ಬರೋಕ್ಕೆ ನನಗೆ ಅರ್ಧ ಮನಸ್ಸಿತ್ತು, ಬರೋದೋ ಬೇಡೋ ಅಂತ. ಆದರೆ ನಮ್ಮ ಮನೆಯವರು ಇಲ್ಲ, ದಂಪತಿಗಳು ಬರಬೇಕು ಅಂತ ಹೇಳಿದ್ದಾರೆ, ಹೋಗೋಣ ಅಂತ ಹೇಳಿದರು. ಬಟ್ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಬಂದ್ವಿ. ಬರುವಾಗ ದಾರಿಲೇ ನಮಗೆ ಯಾವ ರೂಮ್ ಬೇಕು ಏನು ಅನ್ನೋದೆಲ್ಲ ಎಷ್ಟು ಕೇಳಿ ಅವರು ವ್ಯವಸ್ಥೆ ಮಾಡಿದ ರೀತಿ ಭಾಳ ಖುಷಿ ಆಯಿತು ಸುಮಾರು. ಅದನ್ನಂತೂ ಮರೆಯೋಕ್ಕೆ ಆಗಲ್ಲ. ಆಮೇಲೆ ಬಂದಮೇಲೆ ವ್ಯವಸ್ಥೆ ಚೆನ್ನಾಗಿತ್ತು. ಮತ್ತು ಇಲ್ಲೆಲ್ಲ ನಿನ್ನೆ ಇದಕ್ಕೆ ಹೋಗಿದ್ವಿ, ಯಜ್ಞ ಮಂಟಪಕ್ಕೆ ಹೋದಾಗ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿರೋ ವ್ಯವಸ್ಥೆ ಅಂದರೆ ಪ್ರತಿಯೊಬ್ಬರನ್ನು ಕರೆದು ಅಲ್ಲಿ ಹಿಂದೆ ಕೂತ್ಕೊಳ್ರಿ ಅಂತ ಹೇಳಿದರು. ಮತ್ತು ಅಲ್ಲೆಲ್ಲ ಕಾರ್ಡ್ಗಳನ್ನು ಕೊಟ್ಟು ಅವಕ್ಕೆಲ್ಲ ಇವನ್ನ ಹಾಕೋದು, ಇನ್ನು ID ಕಾರ್ಡ್ಗಳನ್ನು ಮಾಡಿಕೊಟ್ರು. ಆಮೇಲೆ ಅವನು ಒಳಗೆ ಬಿಡುವಾಗ ಎಲ್ರಿಗೂ ನಮಸ್ಕಾರ ಮಾಡಿ ಅವ್ರದ್ದು ಎಷ್ಟು ಚೆನ್ನಾಗಿ ಬನ್ನಿ ಅಂತೇಳಿ ಎಲ್ಲರೂ ಸ್ವಾಗತ ಮಾಡಿದ್ದು. ಅದೆಲ್ಲ ಖುಷಿ ಆಯ್ತದು. ಆಮೇಲೆ ಅವ್ನು ಏನು ಮಾಡಿದ್ರು, ID ಕಾರ್ಡನ್ನೆಲ್ಲ ಪಂಚ್ ಮಾಡಿ ಬಿಡ್ತಿದ್ರು. ಮತ್ತೆ ಇವ್ರು ಯಾರಾದರೂ ಭಾಗವಹಿಸಬಾರ್ದು ಅನ್ನೋ ಒಟ್ಟು ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿತ್ತು ಸುಮಾರು. ಪ್ರಸಾದನೂ ಅಷ್ಟೇ, ಎಲ್ಲದೂ ಚೆನ್ನಾಗಿತ್ತು. ಭಾಳ ಖುಷಿ ಆಯಿತು. ನಾನು ಬಿಟ್ಟು ಅರ್ಧ ಮನಸ್ಸು ಏನಿತ್ತಲ್ಲ ಸುಮಾರು, ಆದರೆ ಈಗ ಬಂದ ಮೇಲೆ ಭಾಳನೇ ಖುಷಿ ಆಯಿತು. ತಪ್ಪು ಮಾಡ್ತಿದ್ದೆ ಬಿಟ್ಟು ಅನ್ನೋಂಗೆ ಆಯಿತು. ಹಾಗಾಗಿ ಭಾಳ ಖುಷಿ ಆಯಿತು. ಸರಗುರುಗಳೇ, ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಮಂಜುಳಾ ಅಂತ. ಇಲ್ಲಿ ಬಂದಾದ್ಮೇಲೆ ಇಲ್ಲಿನ ವ್ಯವಸ್ಥೆ, ಪದ್ಧತಿ, ನೇಮ ಎಲ್ಲ ನೋಡಿ ನನಗೆ ತುಂಬ ಭಾಳ ಖುಷಿ ಆಯಿತು. ಆದರೆ ಒಂದು ಮನಸ್ಸಿನಾಗಿತ್ತು, ಜೋಡಿ ಅಷ್ಟೇ ದಂಪತಿಗಳಿಗೆ ಅಷ್ಟೇ ಅವಕಾಶ ಕೊಡ್ತಾರೆ, ನಮಗಿಲ್ಲಲ್ಲ ಅಂತಂದು ಒಂಥರ ಮನಸ್ಸಿನ ಮಾತು. ಆದರೆ ಕಣ್ಕುಪ್ಪಿ ಅಜ್ಜರ ಆಶೀರ್ವಾದದಿಂದ ನಮಗೆ ಚಂಡಿಕಾ ಹೋಮಕ್ಕೆ ಕುತ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅವ್ರಿಗೆ ಎಂದೆಂದು ಶಿರಷ್ಟಾಂಗ ನಮಸ್ಕಾರ ಹಾಕಿ ನಮಸ್ಕಾರ ಮಾಡಬೇಕು ಅಂತಂದು ನನಗೆ ಭಾಳ ಕಣ್ಣೀರು ಬಂದು. ಎಷ್ಟು ಚೆನ್ನಾಗಿತ್ತಪ್ಪ ಅಂದ್ರೆ ಅಲ್ಲಿ ಅತ್ಯದ್ಭುತವಾಗಿತ್ತು. ಅದನ್ನು ನೋಡಿ ನನಗಂತೂ ಭಾಳ ಖುಷಿ ಆಯಿತು. ಇದೆಲ್ಲ ಸಾಧ್ಯ ಆಗಿದ್ದು ಕಣ್ಕುಪ್ಪಿ ಅಜ್ಜರಿಂದ. ಇಷ್ಟು ಹೇಳಿದ್ವಿ. ಅತ್ಯದ್ಭುತವಾದ ವ್ಯವಸ್ಥೆಯನ್ನು ನೋಡಿ ಕಣ್ತುಂಬುವುದು. ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ನನ್ನ ಯಾವಾಗೂ ಕಾಣ್ತೀವಿಲ್ಲ ಅಂತ ಅದೊಂದು ಕೈಲಾಸ ಕಂಡಿದ್ದೀವಿ. ಗುರು ಪಂಚಾಚಾರ್ಯ ಈ ಥರದ ಪ್ರೋಗ್ರಾಮ್ಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಬಂದಂಥ ಭಕ್ತರಿಗೆ ಉಳ್ಕೊಳ್ಳೋ ವ್ಯವಸ್ಥೆ, ಆ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆಮೇಲೆ ನಾವು ಇನ್ನೂ ಪೂರ್ತಿ ಎಲ್ಲ ಏನು ಕಾರ್ಯಕ್ರಮನ ನೋಡಿಲ್ಲ. ಇವತ್ತು ಬೆಳಗ್ಗೆ ಬಂದಿರೋದ್ರಿಂದ ಈ ಹೋಮದಲ್ಲಿ ಮಾತ್ರ ಭಾಗವಹಿಸಿದ್ದೀವಿ. ಹೋಮ ಎಲ್ಲ ಭಾಳ ಅಚ್ಚುಕಟ್ಟಾಗಿ, ಭಾಳ ಅಲ್ಲಿ ಪುರೋಹಿತರಾಗಿ ಎಲ್ಲರೂ ಎಲ್ಲ ವರ್ಗದ ಜನರು ಬಂದಿಲ್ಲ, ಅಂದರೆ ಎಲ್ಲ ರಾಜ್ಯದ ಜನರು ಬಂದಿರ್ತಾರೆ. ಅವ್ರಿಗೆಲ್ಲರಿಗೂ ಅವ್ರದ್ದೇ ಭಾಷೆಯಲ್ಲಿ ತಿಳಿ ಹೇಳಿ ಪೂಜೆಯನ್ನು ಅತಿ ಸಾಂಗವಾಗಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ, ಆಮೇಲೆ ಪ್ರಸಾದದ ವ್ಯವಸ್ಥೆನೂ ಎಲ್ಲ ಚೆನ್ನಾಗಿದೆ. ಒಂದು ಉಮೇಶ್ ಅಂತೇಳಿ ದಾವಣಗೆರೆಯಿಂದ ಬಂದು ಇಲ್ಲಿ ಬರ್ತೀನಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬುದ್ಧಿ ಇಲ್ಲಿ ಬಂದು ನಾನು ಭಾಳ ಪ್ರೋಗ್ರಾಮ್ ನೋಡಿದ್ದೀನಿ, ಭಾಳ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀನಿ. ಈ ಥರ ಎಲ್ಲ ನೋಡಿದ್ದಿಲ್ಲ ಬುದ್ಧಿ. ಅವ್ರು ಹೇಳ್ದಂಗೆ ಇಷ್ಟು ಜನಕ್ಕೆ ಉಳ್ಕೊಳ್ಳೋ ವ್ಯವಸ್ಥೆ ಆಗಲಿ, ಪ್ರಸಾದ ವ್ಯವಸ್ಥೆ ಆಗಲಿ ಭಾಳ ನೀಟಾಗಿ ಮಾಡಿದ್ದಲ್ಲಿ. ಅಪ್ಪ ಪ್ರಸಾದ ರೆಡಿಯಾಗೋದಾಗಲಿ, ಶಾಮಿಲದಾಗಲಿ, ಹೋಮ ಆಗಲಿ ಭಾಳ ಅದ್ಭುತವಾಗಿ. ಶ್ರೀ ಗುರುಭ್ಯೋ ನಮಃ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಭೂತೋ ನ ಭವಿಷ್ಯತಿ ಅಂತ ಹೇಳ್ತಾರಲ್ಲ, ಆ ಥರ ಹಿಂದೆಂದು ನಾವು ನೋಡಿಲ್ಲ, ಮುಂದೆ ನೋಡ್ತವೆ ಇಲ್ಲೋ ಗೊತ್ತಿಲ್ಲ ಅಂಥ ಕಾರ್ಯಕ್ರಮ. ಎಲ್ಲ ರೀತಿದ್ದೇನು ಒಂದು ನಿನ್ನೆ ಹೋಮ ನೋಡಿದ್ವಿ, ಭಾಳ ಸಿಸ್ಟಮೆಟಿಕ್ಕಾಗಿ, ಭಾಳ ಒಂದು ಅಚ್ಚುಕಟ್ಟಾಗಿ ಏನೇನು ಬೇಕೋ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಭಾಳ ಚೆನ್ನಾಗಿ ಮಾಡಿದರು. ಅಲ್ಲಿ ಒಂದು ಮಂತ್ರೋಚ್ಚಾರಣೆ ಆಗಲಿ, ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಇವುಗಳಿಗೆ ಇವುಗಳನ್ನೆಲ್ಲ ಹವಿಸ್ಸುಗಳನ್ನ ಫೀಡ್ ಮಾಡೋದಾಗಲಿ ಭಾಳ ಚೆನ್ನಾಗಿತ್ತು. ಭಾಳ ವ್ಯವಸ್ಥಿತವಾಗಿ ಮಾಡಿದರು. ಅದೇ ರೀತಿ ಕೇದಾರನಾಥ್ ಮಂದಿರ ಭಾಳ ಚೆನ್ನಾಗಿ, ಭಾಳ ಸುಂದರ ಅಂದರೆ ಭಾಳ ಸುಂದರವಾಗಿ ಮಾಡಿದರು. ರಾತ್ರಿ ಲೈಟಿಂಗ್ನಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ಕಾಣಿಸ್ತಿತ್ತು. ಅದು ಬಿಟ್ಟರೆ ಅದ ನಂತರ ಸಭಾಭವನ ಮಾತ್ರ ಅದ್ಭುತ. ಐ ಥಿಂಕ್ 1 ಲಕ್ಷ ಜನ ಅಂತಂದರೆ ನಾವು ನಮ್ಮ ಕರ್ನಾಟಕದಲ್ಲಿ ಒಂದು
ಈ ಪೊಲಿಟಿಷಿಯನ್ಸ್ಗಳ್ದೇನು ಕಾರ್ಯಕ್ರಮಗಳು ನೋಡ್ತಾವಲ್ಲ ಅದಕ್ಕಿಂತನೂ ಮಿಗಿಲಾಗಿತ್ತಿದು ಅಂಥ ಒಂದು ಕಾರ್ಯಕ್ರಮ, ಅಂಥ ಒಂದು ಸಭಾಭವನ. ಆಮೇಲೆ ಮಧ್ಯಾಹ್ನ ಶಿವಕಥಾನು ನೋಡಿದ್ವಿ. ಆ 1,00,000 ಚೇರ್ಗಳು ಕೂಡ ಪೂರ್ತಿಯಾಗಿದ್ವು. ಆಮೇಲೆ ಅವರು ಅಷ್ಟೇ ಚೆನ್ನಾಗಿ ಅಷ್ಟೇ ಇಂಪಾಗಿ ಭಾಳ ಚೆನ್ನಾಗಿ ಹೇಳಿದರು, ಭಾಳ ಒಳ್ಳೆ ಶಿವಕಥಾ ಇದು. ಆಮೇಲೆ ಅಡುಗೆ ಮಾಡೋದು ನೋಡಿದ್ವಿ, ಟಾಯ್ಲೆಟ್ಗಳ ವ್ಯವಸ್ಥೆ ಒಂದಕ್ಕಿಂತ ಒಂದು ಅದ್ಭುತ. ಯಾವ್ಯಾವ್ದು ಹೆಂಗಿರ್ಬೇಕೋ ಹಂಗೆ ಅಷ್ಟು ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ವಿ, ಭಾಳ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಚಂದ್ರಶೇಖರ್ ಹೇಳ್ರಿ. ಗುರುಭ್ಯೋ ನಮಃ. ಭಾಳ ಚೆನ್ನಾಗಿತ್ತು ಸರ್ ಫಂಕ್ಷನ್ ಇದು ಎಲ್ಲ ನೋಡಲಿಕ್ಕೆ. ಅದೆಲ್ಲ ನಮಗೆ ಸಿಕ್ಕಿರೋ ಅವಕಾಶ ಭಾಳ ಸಂತೋಷ ಆಗಿದೆ ಸರ್. ಇದು ಪೂರ್ವಾರ್ಜಿತ ಪುಣ್ಯದಿಂದ ಸಿಕ್ಕಿದೆ ಅಂದ್ಕೊತೀನಿ ಸರ್. ಇದನ್ನು ಇಲ್ಲಿಂದ ಬಂದಿರಿ? ನಮ್ಮ ಮೊಳಕಾಲ್ಮೂರಿಂದ, ಚಿತ್ರದುರ್ಗ ಡಿಸ್ಟಿಕ್ ಮೊಳಕಾಲ್ಮೂರಿಂದ ಬಂದಿದ್ದೀವಿ ಸರ್. ಹೇಳ್ರಿ, ತಾವೆಲ್ಲಿಂದ ಬಂದಿರಿ? ನಾವು ಹರಪನಹಳ್ಳಿಯಿಂದ ತೆಗ್ಗಿನಮಠದಿಂದ ಬಂದಿದ್ದೀವಿ ನಾವು. ಏನು ನಿಮ್ಮ ಹೆಸರು? ತೆಗ್ಗಿನಮಠ ಗುರುಬಸವರಾಜ್ ಅಂತ TM. ಏನು ಅನ್ನಿಸ್ತ್ರಿ? ನಾವೆಲ್ಲ ಅಬ್ಸರ್ವ್ ಮಾಡಿದ್ವಿ. ಹಿಂದೆ ಕುಂಭಮೇಳಕ್ಕೆ ಹೋದ್ 44 ವರ್ಷದ ಅದು ಆಯ್ತು. ಇದು 25 ವರ್ಷದ ಕಾರ್ಯಕ್ರಮ ಬಂದಿರತಕ್ಕಂಥದ್ದು. ಇದು ನೋಡಬೇಕು, ಮುಂದಿನ ಎಷ್ಟು ವರ್ಷ ಇರ್ತಾವೋ ಇಲ್ಲೋ ಅನ್ನೋ ಉದ್ದೇಶ ಭಾಳ ಭಕ್ತಿಯಿಂದ ನಾವು ನೋಡಕ್ಕೆ ಬಂದಿರೋದು. ಅದನ್ನು ಬಸ್ ಮಾಡ್ಕೊಂಡೇ ಕರ್ಕೊಂಬಂದಿವಿ ಎಲ್ಲರೂ. ನೀನೆಲ್ಲ ಪ್ರಸಾದ ತೊಗೊಂಡು ಎಲ್ಲ ಸಂತೋಷ ಪಡಿಸ್ಕೊಂಡು ಎಲ್ಲರೂ ಹೋದ್ರು. ಅದಕ್ಕೆ ಗುರುಗಳಿಗೆ ಎಲ್ಲಕ್ಕೂ ಚಿರಋಣಿ ನಾವು. ಹೇಳ್ರಿ ಗುರುವೇ, ತಾವು? ನಮ್ಮ ಹೆಸರು ಪುಟ್ಟಣೆ ಅಂತ, ಹರಪನಹಳ್ಳಿಯಿಂದ ಬಂದಿದ್ದೀವಿ. ಸುಮಾರು ನಾವು ಬಸ್ನಲ್ಲಿ ಬರುವಾಗ ಒಂದು 40 ಯಾತ್ರಾರ್ಥಿಗಳು ಬಂದಿದ್ವಿ. ಕಾರ್ಯಕ್ರಮನ ನೋಡಲಿಕ್ಕಾಗಿಯೇ ಭಾಳ ಜನ, ಸುಮಾರು 40 ಜನರಲ್ಲಿ ಸುಮಾರು ಒಂದು 19-20 ಜನ ಮಹಿಳೆಯರು ಬಂದಿದ್ದರು. ಉಳಿದಂತೆ ಗಂಡಸರಿದ್ದರು. ಆ ಕಾರ್ಯಕ್ರಮ ನೋಡಲಿಕ್ಕಾಗಿ ಬಂದಿರೋದ್ರಿಂದ ಅವರು ಯಾವುದೇ ಅಪೇಕ್ಷೆ ಪಡೆದಂಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಭಾಳ ಸಂತೋಷ ಪಟ್ಕೊಂಡು, ಆಮೇಲೆ ಅದೆಲ್ಲದಕ್ಕಿಂತ ಆ ಜಗದ್ಗುರುಗಳವರು ನಮ್ಮಲ್ಲಿ ಬರಮಾಡ್ಕೊಂಡಿರ್ತಕ್ಕಂಥದ್ದು, ಹಾಗೆಯೇ ನಮ್ಮ ಕಣ್ಕುಪ್ಪಿ ಆದವರು ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸಕ್ಕೆ ನೋಡಿದ್ರೆ ನಿಜವಾಗಲೂ ಕೂಡ ಭಾಳ ಆದರಣೀಯ ಅಂತ ಹೇಳ್ಬೋದು. ಯಾಕಂದರೆ ಜಗದ್ಗುರುಗಳು ಹರಪನಹಳ್ಳಿಗೆ ಬಂದಿರಿ, ಏನಪ್ಪ ಯಾರು ಬಂದಿರಿ ಅಂತ ಕೇಳಿ, ನೀವು ಬರಪ್ಪ ಎಲ್ಲ ಮಾಡಿರಿ ಅಂತ ಹೇಳಿ ನಮ್ಮನ್ನು ಯಾರನ್ನೂ ಬಿಡ್ದಂಗೆ ನಮ್ಮ 40 ಜನನೇ ಒಳಗೆ ಕರ್ಕೊಂಡು 40 ಜನರಿಗೂ ಕೂಡ ಅವರ ಒಂದು ಕೋಣೆಯಲ್ಲಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದರು. ಇಂತಹ ಒಂದು ನಮ್ಮನ್ನು ಒಂದು ನೆನಪಿನಲ್ಲಿ ಇಟ್ಕೊಂಡು ನಮ್ಮನ್ನು ಆಶೀರ್ವದಿಸಲಿಕ್ಕಾಗಿ ನಿಜವಾಗಲೂ ಕೂಡ ನಾವು ಜಗದ್ಗುರುಗಳಿಗೆ ನಾವು ಇರೋ ತನಕನೂ ಕೂಡ ಅವ್ರಿಗೆ ಚಿರಋಣಿ ಆಗಿರ್ತೀವಿ. ಹಾಗೆಯೇ ನಮ್ಮ ಕಣ್ಕುಪ್ಪಿಯವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು 2-3 ಸಾರಿ ಅವರು ರೆಸ್ಟಿಗೆ ಹೋದಾಗ ಅವ್ರನ್ನ ಮಾತಾಡಿಸಿದಾಗ ಅವರು ತಕ್ಷಣ ಎದ್ದುಕೊಟ್ಟು ನಮಗೇನು ಗೌರವ ಕೊಡಬೇಕು ಆ ಗೌರವ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಬಂದ ಭಕ್ತರು ಕೂಡ ಅಷ್ಟೇ ಭಕ್ತಿಯಿಂದ ಅವರಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ, ನಾವು ಹೋಮಕ್ಕೆ ಹೋದಾಗ ಹೋಮದ ವ್ಯವಸ್ಥೆ ಅದು ಭಾಳ ಚೆನ್ನಾಗಿತ್ತು. ಎಲ್ಲಿ ಹೋದರೂ ಕೂಡ ಅಲ್ಲಿ ಟಾಯ್ಲೆಟಿನ ವ್ಯವಸ್ಥೆ ಇದೆ, ಎಲ್ಲಿ ಹೋದರೂ ಕೂಡ ನೀರಿನ ವ್ಯವಸ್ಥೆ ಇದೆ. ಆ ನೀರಿನ ವ್ಯವಸ್ಥೆ ಆಗಲಿ, ಟಾಯ್ಲೆಟ್ ವ್ಯವಸ್ಥೆ ಆಗಲಿ, ಪ್ರಸಾದ ವ್ಯವಸ್ಥೆ ಆಗಲಿ ಭಾಳ ಅಚ್ಚುಕಟ್ಟಾಗಿ ಇಷ್ಟೊಂದು ಜನರಿಗೆ ಅಷ್ಟೊಂದು ಕೆಲಸ ಮಾಡಿದ್ರಂದರೆ ನಿಜವಾಗಲೂ ಕೂಡ ಒಂದು ಅದ್ಭುತ. ಅದೆಲ್ಲ ಕೇದಾರನಾಥನ ಒಂದು ಆಶೀರ್ವಾದ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗುರುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಜನರಿಗೆ, ಅದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಿವನಹಳ್ಳಿಯಿಂದ ಬಂದಿದ್ದೇವೆ. ನಾವು ಶಿವನಹಳ್ಳಿ ವೈರಗ್ಧಾಮದಿಂದ ಸುಮಾರು 4 ಕಾರಿನಿಂದ ಸಮೇತವಾಗಿ ಬಂದಿದ್ದೇವೆ. ನಾವು ಬಂದು ಇಲ್ಲಿ ಸದ್ಯ ಜನರ ಜೊತೆಗೆ ಭೂಮಿ ಮೇಲಿದವು ಅಥವಾ ದೇವತೆಗಳ ಜೊತೆಗೆ ನಕ್ಷತ್ರ ಲೋಕದಲ್ಲಿದೆ ಅಂತ ಅನಿಸ್ತೈತಿ. ವೈಭವ ಇದು ಮುಂದೆ ನಾವು ಜೀವನದ ಕಾಣ್ತವೋ ಇಲ್ಲ, ಒಂದು ಅವಕಾಶ ಸಿಕ್ಕೈತಿ. ಎಲ್ಲ ಅವಕಾಶ ಮಾಡಿಕೊಟ್ಟರು ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ನನ್ನ ಹೆಸರು ವಾಲಿ ನಾಗರಾಜ್ ಅಂತಂದು ದಾವಣಗೆರೆಯಿಂದ ಬಂದಿದ್ದೀವಿ. ಇಲ್ಲಿ ಎಲ್ಲ ಹೇಳಿದ್ದಾಗೆ ಹೋಮದ್ದು ಹೇಳಿದರು. ಮತ್ತು ಇವತ್ತು ಸೇರದವಣಿಗೆ ಹೋಗಿದ್ವಿ, ದೊಡ್ಡ ಅಜ್ಜಾರ ಪಟ್ಟ ಇದ್ದ ಸ್ಥಳಕ್ಕೆ. ಅಲ್ಲಿ ಅದ್ಭುತವಾಗಿತ್ತು, ಭಾಳ ಚೆನ್ನಾಗಿತ್ತು, ಕಣ್ಣು ತುಂಬ ತುಂಬಿಕೊಂಡು. ಹೆಂಗೆ ಚಲೋ ಅನಿಸ್ತು? ಮನ್ಸಿಗೆ ಸಮಾಧಾನ ಆಯಿತು. ನನಗೆ ಇದೆಲ್ಲ ನೋಡಿ ಭಾಳ ಖುಷಿ ಅನಿಸ್ತು, ಸಂತೋಷ ಆಯಿತು. ಆಮೇಲೆ ಹೋಮಕುಂಡಕ್ಕೆ ಹೋಗಿದ್ದಂತೂ ಭಾಳ ಅದ್ಭುತ ಅನಿಸ್ತು ನಮಗೆ. ಭಾಳ ಸಂತೋಷ ಆಯಿತು. ಚಂಡಿಕಾಯಾಗದಲ್ಲಿ ಎಂದೂ ಪ್ರವೇಶ ಮಾಡಿರಲಿಲ್ಲ ನನಗೆ. ಅದು ತುಂಬ ಮನಸ್ಸಿಗೆ ಭಾಳ ನೆಮ್ಮದಿ ಕೊಟ್ಟಿದೆ. ನಾವೇನು ಕೇದಾರಕ್ಕೆ ಹೋಗಿ ಬಂದ್ವಲ್ಲ ಅಷ್ಟೇ ಒಂದು ಇದಾಗ್ತದೆ ನೋಡ್ರಿ ನಮಗೆ ಇಲ್ಲಿ. ಚಲೋ ಆಗಿತ್ತು. ಆಶಾ ಅಂತಂದೇಳಿ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಬರ್ತೀನಿ ಅಂತಂದು ಬರೋ ತನಕ ಅಂದ್ಕೊಂಡಿದ್ವಿ. ಒಂದು ಜಾತ್ರೆ ಬೇರೆ ಇದ್ರೆ
ಹಾಗಾಗಿ ಬರೋಕ್ಕಾಗಲಿ ಬಿಟ್ಟೇ ಬಂದಿದ್ದು ನೋಡೋಕೆ ಒಂದು 2 ದಿನ ಆಗಿತ್ತು ಅಷ್ಟೇ, ತೀರಾ ಇನ್ನು ಹೋಗ್ಲಾಗಿರಲಿಲ್ಲ. ಚೆನ್ನಾಗಿತ್ತು, ನನ್ನ ಪುಣ್ಯ ಅಂತಂದು ಹೇಳ್ಬಿಡ್ತೀವಿ. ಭಾಳ ಸಂತೋಷ. ಎಲ್ಲರೂ ಫಂಕ್ಷನ್ ಎಲ್ಲ ಚೆನ್ನಾಗಿ ನಾವೇನು ಹೊರಗೇನು ನೋಡಿಲ್ರಿ, ನಿನ್ನೆ ಹೋಮ ಅಷ್ಟೇ ನೋಡ್ಕೊಂಡಿದ್ವಿ. ಹಾಂ ಚೆನ್ನಾಗಿ. ನಮಸ್ಕಾರ ಸ್ವಾಮಿ, ನಾವು ದಾವಣಗೆರೆಯಿಂದ ಬಂದಿವೆ. ನನ್ನ ಹೆಸರು THM ವೀರೇಶ್ ಅಂತ. ಇಲ್ಲಿ ಇದು ಭಾಗವಹಿಸೋದೇ ಒಂದು ಪುಣ್ಯ ಅಂತ ನಮ್ಮದು ಅಭಿಪ್ರಾಯ ಬಂದಿದೆ. ಇದು ಕಾರ್ಯಕ್ರಮ ನಡೆಸಿಕೊಡೋದು ಮಾಡೋದು ಅದೊಂದು ಭಾಳ ವಿಶೇಷವಾಗಿದೆ. ಇದು ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಇದರಿಂದ ಕುಂಭಮೇಳದಲ್ಲಿ ನಡೆಯುತ್ತೆ ರಾಷ್ಟ್ರೀಯ ಕಾರ್ಯಕ್ರಮ. ಅದಕ್ಕೆ ಒಂದು ಭಾಗ ಅಂತ ಹೇಳಿದ್ರೆ ತಪ್ಪಾಗಲಾರದು, ಅಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಜಗದ್ಗುರು ಸಂಕಲ್ಪದಂತೆ ಎಲ್ಲ ನಡೀತಾ ಐತಿ. ಅವ್ರ ಜೊತೆಗೆ ತಮ್ಮ ಶಿಷ್ಯ ವರ್ಗದವರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ಭಾಗವಹಿಸಿದ್ದು, ಹೋಮದಲ್ಲಿ ಭಾಗವಹಿಸಿದ್ದು, ಇಲ್ಲಿ ಕೇದಾರನಾಥನ ಮಂದಿರನ ದರ್ಶನ ತೊಗೊಂಡಿದ್ದು. ಕೇದಾರನಾಥನ ಮಂದಿರ ಅಲ್ಲಿ ಏನಿದೆ ಅದೇ ಥರನೇ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಕಾರ್ಯಕ್ರಮವು ಒಂದು ವಿಶೇಷವಾಗಿದೆ. ಹೋಮದಲ್ಲೂ ಒಂದು ವಿಶೇಷತೆ ಐತಿ. ಎಲ್ಲರಿಗೂ ಸೇರಿ ಹಿಂಗೆ 108 ಜನ ದಂಪತಿಗಳು ಕೂರ್ಸ್ ಮಾಡ್ತಾ ಇರೋದು ಇದೊಂದು ವಿಶೇಷ. ನಾವು ಭಾಗವಹಿಸಿದ್ದು ಒಂದು ಪುಣ್ಯ ಅಂತ ಹೇಳಿ